ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಇದೀಗ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಹೊರೆಯನ್ನು ತಪ್ಪಿಸುವ ಸಲುವಾಗಿ ಇದೀಗ ಅನೇಕ ರೂಲ್ಸ್ಗಳನ್ನು ತಾವು ತರ್ತಾ ಇದ್ದಾರೆ. ಇವರ ಒಂದು ಸರ್ಕಾರ ಆಡಳಿತಕ್ಕೆ ಬರೋಕ್ಕೂ ಮುಂಚೆ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಹೀಗೆ ಅನೇಕ ಯೋಜನೆಗಳನ್ನು ತಾವು ಮಹಿಳೆಯರಿಗೆ ತರ್ತೇನೆ ಅಂತ ಹೇಳಿದರು. ಇದೀಗ ಆ ಒಂದು ಹೊರೆಯನ್ನು ತಪ್ಪಿಸುವ ಸಲುವಾಗಿ ಇದೀಗ ಅವುಗಳಿಗೆ ಅನೇಕ ರೂಲ್ಸ್ಗಳನ್ನು ತರ್ತಾ ಇದ್ದಾರೆ. ಇದರಲ್ಲಿ ಇದೀಗ ಮೇನ್ಲಿ ಬಂದ್ಬಿಟ್ಟು BPL ರೇಷನ್ ಕಾರ್ಡುಗಳನ್ನು ಇದೀಗ ರದ್ದು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಹೌದು, ಇದೀಗ BPL ರೇಷನ್ ಕಾರ್ಡುದಾರರಿಗೆ ಒಂದು ರೀತಿಯ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ಮುಂದೆ BPL ರೇಷನ್ ಕಾರ್ಡುಗಳು ನಿಮ್ಮದು ರದ್ದಾಗುತ್ತೆ. ಯಾರ್ಯಾರ ರೇಷನ್ ಕಾರ್ಡುಗಳು ರದ್ದಾಗುತ್ತೆ, ಏನೇನು ಅಂತ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸ್ಕಿಪ್ ಮಾಡದಂತೆ ಈ ಒಂದು ವಿಡಿಯೋವನ್ನು ನೀವು ನೋಡಿದರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಬೇಗನೆ ಎಲ್ಲರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ, ಯಾಕಂತಂದರೆ ಈ ಒಂದು ವಿಡಿಯೋಗೆ ಜಸ್ಟ್ ನಾನು 30 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದ್ರ ಸಲುವಾಗಿ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೂ ಮುಂಚೆ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಹೀಗೆ ಅನೇಕ ಯೋಜನೆಗಳನ್ನು ತಾವು ತರ್ತೇನೆ ಅಂತ ಹೇಳಿದರು. ಆ ಒಂದು ಟೈಮ್ನಲ್ಲಿ ಈ ಒಂದು ಕ್ರಮದ ಬಗ್ಗೆ ಅಥವಾ ಈ ಒಂದು ರೂಲ್ಸ್ನ ಬಗ್ಗೆ ಇದೀಗ ಹೇಳಿರಲಿಲ್ಲ. ಇದೀಗ ಆಲ್ಮೋಸ್ಟ್ 1 ವರ್ಷ ಆಗಲಿಕ್ಕೆ ಬಂತು. ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಹೊರೆಯನ್ನು ತಪ್ಪಿಸುವ ಸಲುವಾಗಿ ಇದೀಗ ಅನೇಕ ರೂಲ್ಸ್ಗಳನ್ನು ಮಧ್ಯೆ ತರ್ತಾ ಇದ್ದಾರೆ. ಅದರಲ್ಲಿ ಇದೀಗ BPL ರೇಷನ್ ಕಾರ್ಡುಗಳನ್ನು ರದ್ದು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಹೌದು, BPL ರೇಷನ್ ಕಾರ್ಡುದಾರರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದೀಗ BPL ಅಂತಂದರೆ ಬಿಲೋ ಪಾವರ್ಟಿ ಲೈನ್ ಅಂತ, ಹಾಗೂ APL ಅಂತಂದರೆ ಅಬವ್ ಪಾವರ್ಟಿ ಲೈನ್ ಅಂತ. ಇವರ ಒಂದು ಸರ್ಕಾರ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಆಗ APL ಹಾಗೂ BPLನ ಬಗ್ಗೆ ಅವರು ಮಾತಾಡಲಿರಲಿಲ್ಲ. ಬಟ್ ಇವಾಗ BPL ಹಾಗೂ APLನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೌದು, ಇನ್ನು ಮುಂದೆ BPL ರೇಷನ್ ಕಾರ್ಡು ಯಾರ್ಯಾರು ಪಡೆದುಕೊಂಡಿದ್ದಾರೋ ಅವರ ಒಂದು ರೇಷನ್ ಕಾರ್ಡುಗಳು ಕೆಲವೊಬ್ಬರದ್ದು ಇದೀಗ ರದ್ದಾಗ್ತಾ ಇದೆ. ಹೌದು, ಇದೀಗ ಈ ಕೆಲವೊಂದು ರೂಲ್ಸ್ಗಳನ್ನು ತಂದಿದ್ದಾರೆ. BPL ರೇಷನ್ ಕಾರ್ಡುಗಳು ಈ ಒಂದು ರೂಲ್ಸ್ನಲ್ಲಿ ಅಪ್ಲೈ ಆಗಿದ್ರೆ ಅವ್ರದ್ದು ಇನ್ನು ಮುಂದೆ ಅವರ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿದ್ದ ನಂತರ ಅವರು ಮತ್ತೆ ಇಲ್ಲಿ APL ರೇಷನ್ ಕಾರ್ಡ್ಗಳಿಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇವಾಗ ಮೊದಲನೇ ರೂಲ್ಸ್ನ ಬಗ್ಗೆ ನೋಡೋಣ. ನಿಮ್ಮ ಹತ್ರ ಏನಾದರೂ 4-wheeler ವೆಹಿಕಲ್ ಏನಾದರೂ ನಿಮ್ಮ ಬಳಿ ಇತ್ತು ಅಂತಂದರೆ, ನೀವೇನಾದರೂ ಸ್ವಂತಕ್ಕೆ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅಂಥವರ ರೇಷನ್ ಕಾರ್ಡುಗಳು ಇನ್ನು ಮುಂದೆ BPL ಇತ್ತು ಅಂತಂದರೆ ಅದು ಇನ್ನು ಮುಂದೆ ಕ್ಯಾನ್ಸಲ್ ಆಗುತ್ತೆ. ಆ್ಯಂಡ್ ಇನ್ನು ಇದರ ಜೊತೆಗೆ ನಿಮ್ಮ ಬಳಿ ಟ್ರ್ಯಾಕ್ಟರ್ ಇದ್ದರೂ ಕೂಡ ನಿಮ್ಮ ಒಂದು BPL ರೇಷನ್ ಕಾರ್ಡುಗಳು ಕೂಡ ಇಲ್ಲಿ ರದ್ದಾಗುತ್ತೆ. ನೀವಿಲ್ಲಿ ರೈತರು ಕೂಡ ಆಗಿರ್ಬೋದು. ಅಂಥವರು ಏನಾದರೂ ಟ್ರ್ಯಾಕ್ಟರ್ ಇದ್ದರೂ ಕೂಡ ಇಲ್ಲಿ ನಿಮ್ಮ ಒಂದು BPL ರೇಷನ್ ಕಾರ್ಡುಗಳನ್ನು ಇದೀಗ ಸರ್ಕಾರ ರದ್ದು ಮಾಡಲಿಕ್ಕೆ ಹೋಗ್ತಾ ಇದೆ. ಆ್ಯಂಡ್ ಇನ್ನು ಯೆಲ್ಲೋ ಬೋರ್ಡ್ ಕಾರ್ ಯಾರಾದರೂ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಬಾಡಿಗೆ ಯೂಸ್ ಮಾಡ್ತಾ ಇದ್ದರೆ ಅಂಥವರ ಒಂದು BPL ರೇಷನ್ ಕಾರ್ಡು ಇಲ್ಲಿ ರದ್ದಾಗೋದಿಲ್ಲ. ಅದರ ಬದಲಾಗಿ ಇದೀಗ ಪ್ರೈವೇಟ್ ಕಾರ್ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೋ ಅಂಥವರ ರೇಷನ್ ಕಾರ್ಡುಗಳು ಇನ್ನು ಮುಂದೆ ರದ್ದಾಗುತ್ತೆ. ಆ್ಯಂಡ್ ಇನ್ನು ಎರಡನೇ ರೂಲ್ಸ್ನ ಬಗ್ಗೆ ಇದೀಗ ನೋಡ್ತಾ ಹೋದರೆ 1000 ಸ್ಕ್ವೇರ್ ಫೀಟಲ್ಲಿ ನಿಮ್ಮ ಒಂದು ಮನೆ ಏನಾದರೂ ಕಟ್ಟಿದರೆ ಅಂಥವರ BPL ರೇಷನ್ ಕಾರ್ಡುಗಳು ಕೂಡ ಇನ್ನು ಮುಂದೆ ರದ್ದಾಗುತ್ತೆ. ಇನ್ನು ಮೂರನೇ ರೂಲ್ಸ್ ಬಂದ್ಬಿಟ್ಟು ನಿಮ್ಮ ಒಂದು ಜಮೀನು ಬಂದ್ಬಿಟ್ಟು 3 ಹೆಕ್ಟರ್ಗಿಂತ ಜಾಸ್ತಿ ಇದ್ದರೆ ಅಂಥವರ BPL ರೇಷನ್ ಕಾರ್ಡುಗಳು ಇಲ್ಲಿ ರದ್ದಾಗುತ್ತೆ. ಇನ್ನು ನಾಲ್ಕನೇ ರೂಲ್ಸ್ನ ಬಗ್ಗೆ ಇದೀಗ ನೋಡ್ತಾ ಹೋದರೆ ಸರ್ಕಾರಿ ನೌಕರಿಯಲ್ಲಿ ಯಾರಾದರೂ ಇದ್ದರೆ ನಿಮ್ಮ ಒಂದು ಫ್ಯಾಮಿಲಿದಲ್ಲಿ ಅಂಥವರ ರೇಷನ್ ಕಾರ್ಡುಗಳು ಇದು ರದ್ದಾಗುತ್ತೆ. ಈ ಒಂದು ರೂಲ್ಸ್ ಆಲ್ರೆಡಿ ಹಿಂದೆ ತಂದೆನೂ ಕೂಡ ಇದ್ದರು. ಬಟ್ ಇವಾಗ ಇದರ ಬಗ್ಗೆನೂ ಕೂಡ ಇಲ್ಲಿ ಮಾತನಾಡಿದ್ದಾರೆ. ಯಾಕಂತಂದರೆ ತುಂಬ ಜನ ಇದೀಗ ಸರ್ಕಾರಿ ನೌಕರಿಯಲ್ಲಿ ಇದ್ಕೊಂಡು ಕೂಡ BPL ರೇಷನ್ ಕಾರ್ಡನ್ನು ಪಡೆದುಕೊಂಡಿದ್ರು. ಅಂಥವರ ರೇಷನ್ ಕಾರ್ಡುಗಳನ್ನು ಇದೀಗ ಸರ್ಕಾರ ರದ್ದು ಮಾಡಲಿಕ್ಕೆ ಹೋಗ್ತಾ ಇದೆ. ಆ್ಯಂಡ್ ಇನ್ನು ಕೊನೆಯದಾಗಿ ನೀವೇನಾದರೂ GST ಪೇ ಮಾಡ್ತಾ ಇದ್ದರೂ ಕೂಡ ಇಲ್ಲಿ BPL ರೇಷನ್ ಕಾರ್ಡನ್ನು ಪಡೆದುಕೊಂಡಿದ್ರೆ ಅಂಥವರ ರೇಷನ್ ಕಾರ್ಡುಗಳು ಕೂಡ ಇಲ್ಲಿ ರದ್ದಾಗುತ್ತೆ. ಇನ್ ಕೇಸ್ ಏನಾದರೂ ನೀವು BPL ರೇಷನ್ ಕಾರ್ಡ್ ಇತ್ತು, ನಿಮ್ಮದು ರೇಷನ್ ಕಾರ್ಡ್ ಏನಾದರೂ ರದ್ದು ಆಯಿತು ಅಂದರೆ ಡೈರೆಕ್ಟಾಗಿ ಇಲ್ಲಿ ನಿಮ್ಮದು APL ಆಗಲ್ಲ. ಜಸ್ಟ್ ನಿಮ್ಮ ಒಂದು BPL ರೇಷನ್ ಕಾರ್ಡು ಇಲ್ಲಿ ರದ್ದಾಗುತ್ತೆ. ರದ್ದು ಆಗಿದ್ದ ನಂತರ ನೀವು ಇಲ್ಲಿ APL ರೇಷನ್ ಕಾರ್ಡ್ಗಳಿಗೆ ಮತ್ತೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹೋಗಬೇಕಾಗತ್ತೆ. ಇದೀಗ ಈ ಒಂದು ಗ್ಯಾರಂಟಿ ಯೋಜನೆಗಳ ಹೊರೆಯನ್ನು ತಪ್ಪಿಸುವ ಸಲುವಾಗಿ ಇದೀಗ ಈ ಹೊಸ ರೂಲ್ಸ್ಗಳನ್ನು ತರ್ತಾ ಇದ್ದಾರೆ. ಯಾಕಂದ್ರೆ ಇದೀಗ ಸರ್ಕಾರದ ಬಳಿ ಈ ಒಂದು ಯೋಜನೆಗಳ ಪೂರೈಕೆಗೆ ಇದೀಗ ಅವರ ಬಳಿ ಹಣ ಇವೆ. ಇದೀಗ SC/ST ಆಯಾ ಕ್ಷೇತ್ರಗಳಲ್ಲಿ ಬಿಡುಗಡೆಯಾಗಿರುವ ಹಣವನ್ನು ಯೂಸ್ ಮಾಡಿಕೊಂಡು ಇದೀಗ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ನೀಡ್ತಾ ಇದ್ದಾರೆ. ಇದೀಗ BPL ರೇಷನ್ ಕಾರ್ಡನ್ನು ರದ್ದು ಮಾಡುವ ಪ್ರೊಸೆಸ್ ಯಾವ ಥರ ಇರುತ್ತಂತ ಇದೀಗ ನೋಡ್ತಾ ಹೋದೆ. ಪ್ರತಿ ತಿಂಗಳ ಇಲ್ಲಿ 3ನೇ ವಾರ ಬಂದ್ಬಿಟ್ಟು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಈ ಒಂದು ವೆರಿಫಿಕೇಷನ್ ಕೂಡ ಮಾಡ್ತಾರೆ. ಈ ಒಂದು ವೆರಿಫಿಕೇಷನ್ ನಂತರ ಯಾರಾದರೂ ರೇಷನ್ ಕಾರ್ಡುಗಳು ಈ ರೀತಿ ಇತ್ತು, ಈ ಒಂದು ರೂಲ್ಸ್ಗೆ ಅವರು ಅಪ್ಲೈ ಆಗಿದ್ವು ಅಂತಂದರೆ ಅಂಥವರ BPL ರೇಷನ್ ಕಾರ್ಡುಗಳನ್ನು ಇದೀಗ ಸರ್ಕಾರವು ರದ್ದು ಮಾಡಲಿಕ್ಕೆ ಹೋಗ್ತಾ ಇದೆ. ಇನ್ನು ಈ ಒಂದು ಮಾಹಿತಿಯನ್ನು CM ಸಿದ್ದರಾಮಯ್ಯರವರು ಇದೀಗ ತಿಳಿಸಿದ್ದಾರೆ. ಇದೀಗ ನೀವೇನಾದರೂ ಈ ಒಂದು ರೂಲ್ಸ್ಗೆ ಒಳಪಟ್ಟಿದ್ರೆ ಇನ್ನು ಮುಂದೆ ನಿಮ್ಮ ಒಂದು BPL ರೇಷನ್ ಕಾರ್ಡುಗಳು ಕೂಡ ಇಲ್ಲಿ ರದ್ದಾಗುತ್ತೆ. ನಂತರ ನೀವು ಇಲ್ಲಿ APL ರೇಷನ್ ಕಾರ್ಡನ್ನು ಇಲ್ಲಿ ನೀವು ಪಡ್ಕೊಳ್ಬೇಕಾಗತ್ತೆ. ಇದೀಗ ಈ ಒಂದು ರೂಲ್ಸ್ಗೆ ನೀವೇನಾದರೂ ಒಳಪಟ್ಟಿದ್ರೆ ನಿಮ್ಮ ಒಂದು BPL ರೇಷನ್ ಕಾರ್ಡುಗಳು ಕೂಡ ಇನ್ನು ಮುಂದೆ ರದ್ದಾಗುತ್ತೆ. ಇಲ್ಲಿ ಬರೀ ನಿಮ್ಮದು APL ರೇಷನ್ ಕಾರ್ಡ್ ಅಷ್ಟೇ ಆಗಿರುತ್ತೆ. ಆ್ಯಂಡ್ ಇನ್ನು ತುಂಬ ಜನ ಕನ್ಫ್ಯೂಸ್ ಆಗಿರೋದು ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ. ಈ ಒಂದು ಹಣ ಬಂದಿದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ, ಈ ಒಂದು ಹಣ ಬಂದಿಲ್ಲ ಅಂತ ಇನ್ನು ಕೆಲವೊಬ್ಬರು ಹೇಳ್ತಾ ಇದ್ದಾರೆ.
ಸೊ ನಿಮಗೆ ಈ ಒಂದು ಹಣ ಬಂದುಂಟ ಇಲ್ವಾ ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಇನ್ಫಾರ್ಮೇಷನ್ ಇದಾಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ನೀವು ಲೈಕ್ ಮಾಡಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸೊ ಬೇಗನೆ ಎಲ್ಲರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಸ್ನೇಹಿತರ ಜೊತೆ ಹಾಗೂ ವಾಟ್ಸಪ್ ಗ್ರೂಪ್ಗಳಲ್ಲಿಯೂ ಕೂಡ ಆದಷ್ಟು ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ. ಆ್ಯಂಡ್ ಇನ್ನು ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.